ಹೆಚ್ಚು ಆದಾಯ ಇರುವ ಹಿಂದೂ ಖಾಸಗಿ ದೇಗುಲಗಳ ಮೇಲೆ ರಾಜ್ಯ ಸರ್ಕಾರ ಕಣ್ಣಾಕ್ದಂಗಿದೆ. ಈ ತಿಂಗಳಲ್ಲಿ 162 ದೇವಾಲಯಕ್ಕೆ ನೋಟಿಸ್ ಕೊಟ್ಟು ಮುಜರಾಯಿ ವ್ಯಾಪ್ತಿಗೆ ತಗೋತಾರಂತೆ. ತಗೋಕೂಡ್ದು, ಯಾಕೆ ತಗೋಬೇಕು? ಖಾಸಗಿ ಇದ್ದಾಗ ನಿಮ್ದೇನು ಪಾತ್ರ? ನೀವೇನು ಕರೆದು ಕೊಮಟೆ ಹಾಕಿರ್ದು ಸರ್ಕಾರದವ್ರ ದೇವಸ್ಥಾನದಲ್ಲಿ? ನೀವೇನು ಕಾಸು ಕೊಟ್ಟಿದ್ದೀರಾ? ನೀವೇನು ಹುಂಡಿ ಕಾಸು ಹಾಕಿದ್ದೀರಾ? ನೀವು ಯಾಕೆ ಹೋಗ್ಬೇಕು ಅದಕ್ಕೆ? ನಿಮಗೂ ಅದಕ್ಕೂ ಏನು ಸಂಬಂಧ? ಸರಿ, ಇದಕ್ಕೆ ಅರ್ಚಕರು ಎಲ್ಲ ಖಂಡನೆ. ಈಗ ನಿಮ್ಮ ಅಶೋಕ್ ಹಾರ್ನಳ್ಳಿ ಮಾತಾಡಿ ಚರ್ಚು ಮಸೀದಿ ವಿಚಾರದಲ್ಲಿ ಏನೂ ಮಾಡದೇ ಇದ್ದವರು ಈ ದೇಗುಲನ ಯಾಕೆ ಮಾಡ್ತಿದ್ದೀರಿ ಅಂತ, ವಿಚ್ ಇಸ್ ಟ್ರೂ. ಸಂಪತ್ತನ್ನು ಹಂಚಬೇಕು, 10,000 ಕೋಟಿ ಕೊಡ್ತೀನಿ ನಾನು ನನ್ನ ಬಜೆಟಿಂದ ಅಂತ ಈಗ ಮುಸ್ಲಿಂ ಇದರಲ್ಲಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಸರಿ, ಟ್ಯಾಕ್ಸ್ ಪೇಯರ್ಸ್ ದುಡ್ಡು ಅಲ್ಲಿ ಹೋಗ್ತಿದೆ ಅಂತಂದಾಗ ಅವುಗಳ ನಿಯಂತ್ರಣಕ್ಕೂ ನಮ್ಮ ಟ್ಯಾಕ್ಸ್ ಪೇಯರ್ಸ್ ಹಕ್ಕಿರಬೇಕಲ್ವಾ? ಹಾಗಾದ್ರೆ ಎಕ್ಸಾಕ್ಟ್ಲಿ ಇರಬೇಕಲ್ಲ. ಹೌದು. ಓಕೆ, ಸೆಕ್ಯುಲರ್ಲಿ ಒಂದು ದೇಶ ಇದು, ನಾವೆಲ್ಲರಿಗೂ ಸಮಾನರು, ಸಮಾನ ಬಾಳು ಅಂತ ಅನ್ನೋದಿದ್ರೆ ಸಮಾನ ಬಾಳು ಸಮಾನ ನಿಯಮಗಳ ಪ್ರಕಾರ ನಡೀಬೇಕಲ್ವಾ? ಬರಲೇಬೇಕು. ಹಾಗಾದ್ರೆ ದೇವಸ್ಥಾನಗಳಿಗಿದ್ದಾಗ ಅಲ್ಲೂ ಇರಬೇಕಲ್ವಾ? ಅಲ್ಲೂ ಇದ್ರೆ ಬೇರೆ ಪ್ರಶ್ನೆ ಅದು. ಅಲ್ಲಿ ಇಲ್ದಿದ್ದಾಗ ಹೇಗೆ ಮಾಡ್ತೀರಿ ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ. ಅದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಮತ್ತು ಈ ದೇವಸ್ಥಾನಗಳನ್ನ ಮಾತ್ರ ಸರ್ಕಾರ ನಿಯಂತ್ರಿಸುವ ಈ ಮುಜರಾಯಿ ಕಾನೂನೇ ರಾಂಗ್. ದುಡ್ಡಿಲ್ಲ. ಹಾಗಾಗಿ ಯಾರು ಇದನ್ನ ನಮ್ಮ ಫಂಡಮೆಂಟಲ್ ಇದರಲ್ಲಿ ಸೆಕ್ಯುಲರ್ ಅಂತೀರಿ, ಸಮಾನ ಬದುಕು ಅಂತೀರಿ, ಸಮಾನ ಹಕ್ಕು ಅಂತೀರಿ, ನಮ್ಮ ಟ್ಯಾಕ್ಸ್ ಪೇಯರ್ಸ್ ಮನಿನ ಯಾವುದೋ ಮಸೀದಿಗೋ ಚರ್ಚ್ಗೋ ಯಾವುದಕ್ಕೋ ಕೊಡ್ತೀರಿ. ಇದನ್ನೆಲ್ಲ ಮಾಡೋವಾಗ ಸಮಾನ ಕಾನೂನು ಇಲ್ಲದೆ ಇದ್ದ ಮೇಲೆ ಅದು ಪಕ್ಷಪಾತಿ ಸರ್ಕಾರದ ಧೋರಣೆ ಅಂತೇಳಿ ಕಾನೂನನ್ನೇ ಚಾಲೆಂಜ್ ಮಾಡಿ ನಿಲ್ಲಬೇಕು ಕೋರ್ಟಲ್ಲಿ. ಸೆಕ್ಯುಲರ್ ಅಲ್ವೇ ಅಲ್ಲ ಸರ್, ಕಾನೂನನ್ನೇ ಚಾಲೆಂಜ್ ಮಾಡ್ಬೇಕು ಸರ್ಕಾರದಲ್ಲಿ. ಅದೇ ನಿಲ್ಕೂಡ್ದು. ಇನ್ನು ಅಯೋಧ್ಯೆಯಲ್ಲಿ ರಾಮ ಮಂದಿರದ ಲೋಕಾರ್ಪಣೆಗೆ ಈಗ ಎಲ್ಲ ತಯಾರಿ ನಡೆದಿದೆ. 22ನೇ ತಾರೀಕಿಗೆ ಜನವರಿ 22ಕ್ಕೆ ಉದ್ಘಾಟನೆ ಆಗುತ್ತೆ. ಸೊ ಜನವರಿ 19ರಿಂದ 100 ದಿನ ರೈಲುಗಳು ಎಲ್ಲಾ ದೇಶದ ಎಲ್ಲಾ ಭಾಗಗಳಿಂದ ಅಯೋಧ್ಯೆಗೆ ಹೋಗುತ್ತೆ. ಜೊತೆಗೆ ಜನವರಿ 15ರ ಹೊತ್ತಿಗೆ ರೈಲ್ವೆ ನಿಲ್ದಾಣ ಕೂಡ ಲೋಕಾರ್ಪಣೆ ಆಗುತ್ತೆ. ಜನವರಿ 6ರಿಂದ ಏರ್ಪೋರ್ಟ್ ಕೂಡ ಲೋಕಾರ್ಪಣೆ ಆಗ್ತಾ ಇದೆ. ಆಲ್ ರೈಟ್. ಈ ಕ್ಯಾಸ್ಟ್ ಗಲಾಟೆ, ಜಾತಿ ಜನಗಣತಿ ವಿಚಾರದಲ್ಲಿ ಈಗ ಅಹಿಂದ ಸಮಾವೇಶ ಮಾಡೋಕ್ಕೆ ಸಿಎಂ ಆಪ್ತ ಬಳಗ ತಯಾರಿ ಮಾಡಿದೆಯಂತೆ. ಖುದ್ದಾಗಿ ಸಿಎಂ ಭಾಗವಹಿಸ್ತಾರಂತೆ, ಭಾಗವಹಿಸ್ಬೋದು. ಇದ್ರ ವೀರಶೈವ ಮಹಾಸಭಾ ಇದೆ 23-24 ದಾವಣಗೆರೆಯಲ್ಲಿ ಮಾಡ್ತಾರಂತೆ. ಅವರು ಟಕ್ಕರ್ ಕೊಡೋಕೆ ರೆಡಿಯಾಗಿದ್ದಾರಂತೆ. ಮಾಡ್ಬೋದು, ಮಾಡಿ ಇಬ್ಬರೂ ಒಂದೊಂದು ಸಮಾವೇಶ ಮಾಡಬಹುದು. ಬಟ್ ಜಾತಿಗಳನ್ನು ನಾವು ಹೀಗೆ ಹ್ಯಾಂಡ್ಲ್ ಮಾಡ್ಕೋತೀವಿ, ಇನ್ನೊಂದು ಕಡೆ ನಾವೆಲ್ಲರನ್ನೂ ಜೊತೆಯಾಗಿಟ್ಕೊಂಡು ಸಮಾನವಾಗಿ ಸಮಾಜ ಕಟ್ತೀವಿ ಅಂತ ಯಾರು ಭಾಷಣ ಮಾಡಿದ್ರೆ ಹಂಗಾಗ್ಲಿಕ್ಕಿಲ್ಲ ಅನ್ಸತ್ತೆ. ಬೇಕಾದ ರೀತಿಯಲ್ಲಿ ಆಗ್ಲಿಕ್ಕಿಲ್ಲ ಅನ್ಸುತ್ತೆ. ಲೆಟ್ಸ್ ಸಿ, ಮಾಡ್ಲಿ ಸಮಾವೇಶ. ಓಕೆ. ಇನ್ನು ಟಿಪ್ಪು ಹೆಸರಲ್ಲಿ ಪಾಲಿಟಿಕ್ಸ್ ಇನ್ನೂ ಜೋರಾಗಿ ನಡೀತಾ ಇದೆ. ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ. ಸೊ ಸಿದ್ದರಾಮಯ್ಯ ಮುಸ್ಲಿಮರನ್ನ ಮೆಚ್ಚೋಕೆ ಏನ್ ಬೇಕಾದ್ರೂ ಮಾಡ್ತಾರೆ. ನಾಳೆ ದಿನ ಯತೀಂದ್ರಗೆ ಟಿಪ್ಪು ಅಂತ ಬೇರೆ ನಾಮಕರಣ ಮಾಡಬಹುದು ಅಂತ ಬಿಜೆಪಿ ಟೀಕೆ ಮಾಡಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ವಿಪಕ್ಷ ನಾಯಕ ಅಶೋಕ್ ಹಲವರು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಈ ವಿಚಾರದಲ್ಲಿ ಸರ್ಕಾರ ಯಾವುದೇ ತೀರ್ಮಾನ ಮಾಡಿಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅಲ್ಲ, ಈಗ ಅವರು ಒಂದ್ಸರ್ತಿ ಟಿಪ್ಪು ಔರಂಗಜೇಬ ಎಲ್ಲ ಮಾಡಿ ಸೋತಿದ್ರು. ಏನೋ ಕೆಲವು ನಮ್ಮ ತಪ್ಪುಗಳಿಂದ ಅಧಿಕಾರಕ್ಕೆ ಬಂದಿದ್ದಾರೆ. ಈ ರೀತಿ ಮಾಡಿದ್ರೆ ಜನ ಪುನಃ ಈ ತುಷ್ಟೀಕರಣದ ರಾಜಕಾರಣವನ್ನ ಜನ ಸಹಿಸುವುದಿಲ್ಲ. ಆಲ್ ರೈಟ್. ಓಕೆ. ಇನ್ನು ಭ್ರೂಣ ಹತ್ಯೆ ದಂಧೆ ಬೆಳಕಿಗೆ ಬಂದು 1-2 ವಾರಗಳು ಕಳೆದು ಹೋಗಿವೆ. ಇದೀಗ ವಿಪಕ್ಷ ಬಿಜೆಪಿ ಎಚ್ಚೆತ್ತುಕೊಂಡಿದೆ ಫೈನಲಿ. ಸೊ ಹೈಕಮಾಂಡ್ ಕ್ಲಾಸ್ ಬೆನ್ನಲ್ಲೇ ಮಂಡ್ಯದ ಹುಲ್ಲೇನಹಳ್ಳಿಯ ಆಲೆಮನೆಗೆ ವಿಪಕ್ಷ ನಾಯಕ ಅಶೋಕ್ ಅವರು ಭೇಟಿ ಕೊಟ್ಟರು. ಘಟನೆ ನಡೆದ ಇಷ್ಟು ದಿನ ಆದರೂ ಕೂಡ ಆಲೆಮನೆಯನ್ನು ಯಾಕೆ ಸೀಸ್ ಮಾಡಿಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಇದರಲ್ಲಿ ನೀವು ಶಾಮೀಲಾಗಿದ್ದೀರಾ ಅಂತ ಆರೋಗ್ಯ ಮತ್ತು ಪೊಲೀಸ್ ಅಧಿಕಾರಿಗಳನ್ನ ತರಾಟೆಗೆ ತಗೊಂಡ್ರು. ಈ ವಿಚಾರದಲ್ಲಿ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ಕೂಡ ಮಾಡಿದ್ರು. ಈ ಹಿಂದೆ ಸಿದ್ದರಾಮಯ್ಯನವರು ಸಭೆ ಕರೆದಿದ್ರು ಆಫೀಸರ್ಸ್ಗಳದ್ದೆಲ್ಲ. ಅಧಿಕಾರ ಇದೆ ನನಗೆ ಪ್ರತಿಪಕ್ಷದ ನಾಯಕನಾಗಿ, ನೀವು ಮಂಡ್ಯಲ್ಲಿ ಸಭೆ ಕರೆದು ಬಿಡಬೇಕಾಗಿತ್ತು. ಸಭೆ ಕರಿಬಹುದು, ಗೊತ್ತಿಲ್ಲ. ಸಿದ್ದರಾಮಯ್ಯನವರು ಹೇಳಿದ್ರಲ್ಲ. ಬಿಜೆಪಿಯಲ್ಲಿ ಭಿನ್ನಮತ ಮುಂದುವರ್ಕೊಂಡಿದೆ. ಕೆಲವರು ಹೈಕಮಾಂಡ್ಗೆ ದೂರು ಕೊಡೋದಕ್ಕೆ ಸೋಮಣ್ಣ ಕೆಲವರ ವಿರುದ್ಧ ಹೋಗ್ತಾರಂತೆ. 19 ಆದಮೇಲೆ ಹೋಗಲಿ. ಪ್ರಹ್ಲಾದ್ ಜೋಶಿ ಅವ್ರ ಮತ ಅದೆಲ್ಲ ಶಮನ ಆಗತ್ತೆ ಬಿಡಿ ಅಂತಂದಿದೆ. ಈ ಮಧ್ಯೆ ಮುರುಗೇಶ್ ನಿರಾಣಿ ವಿಚಾರವಾಗಿ ಹಂದಿ ನಾಯಿಗಳ ಬಗ್ಗೆ ನನ್ನ ಬಗ್ಗೆ ಎಲ್ಲ ಕೇಳಬೇಡಿ ಅಂತ ಯತ್ನಾಳ್ ಹೇಳಿದ್ದಾರೆ. ನನ್ನ ಪ್ರಕಾರ ಯತ್ನಾಳ್ದು ಅದು ಹೋಗ್ತಿರೋ ರೀತಿ ನೋಡಿದ್ರೆ ಯಾವುದೋ ಒಂದು ಲಾಜಿಕಲಿ ಎಂಡ್ ಆಗತ್ತೆ. ಲಾಜಿಕಲ್ ಅದು ಏನೋ ಒಂದು ಆಗತ್ತೆ ಎಂಡ್. ಅದಕ್ಕೆ ಲಾಜಿಕ್ ಇಲ್ಲದೇನೆ ಅವರೇ, ಯಾಕಂದ್ರೆ ಅದನ್ನ ಹಿಂಗೆ ಬಿಟ್ಕೊಂಡು ಹೋಗೋಕ್ಕಾಗಲ್ಲ. ಬಿಟ್ಕೊಂಡು ಹೋದ್ರೆ ಬೆನ್ನು ಮೂಳೆ ಇಲ್ಲದ ಬಿಜೆಪಿ ಆಗತ್ತೆ. ಇಲ್ಲ ಶಿಸ್ತಿಗೆ ತಂದ್ಕೋಬೇಕು, ಇಲ್ಲ ನೀವು ಮಾತಾಡ್ಕೋಬೇಕು. ಇಲ್ಲದ್ರೆ ಅವ್ರ ದಾರಿ ಬೇರೆ, ನಿಮ್ಮ ದಾರಿ ಬೇರೆ, ನೀವು ಮಾಡ್ಕೋಬೇಕು. ನಿಮ್ಗೆ ಆಯ್ಕೆಗಳಿವೆ. ಇಲ್ಲದ್ರೆ ಈ ಎಂಟರ್ಟೈನ್ಮೆಂಟ್ ನಮಗೆ ಕೊಡ್ತೀವಿ ಅಂತ ನೀವಿಬ್ಬರು ತೀರ್ಮಾನ ಮಾಡಿದ್ರೆ ವೆಲ್ಕಮ್, ಕೊಡಿ ಎಂಟರ್ಟೈನ್. ಇತ್ತೀಚೆಗೆ ನಡೆದ ಭಾರಿ IT ದಾಳಿನಲ್ಲಿ 300 ಚಿಲ್ಲರೆಗೋ 350 ಕೋಟಿನೋ ಸಿಕ್ತು. ಈಗ ಆ ಗಿರಾಕಿ ಯಾರೋ ವ್ಯಕ್ತಿ, ರಾಜ್ಯಸಭಾ MP, ನಾವು 100 ವರ್ಷದಿಂದ ಬಿಸ್ನೆಸ್ಸಲ್ಲಿ ಇದ್ದೀವಿ, ಮದ್ಯ ಮಾರಾಟದಲ್ಲಿ, ನಮ್ಗೆ ರೂಪಾಯಿಗೆ ಲೆಕ್ಕ ಇದೆ, ಕಾಂಗ್ರೆಸ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂತದೆ. ಕಾಂಗ್ರೆಸ್ಗೂ ಇದಕ್ಕೂ ಸಂಬಂಧವಿದೆಯೋ ಇಲ್ವೋ ನಮಗೇನು ಗೊತ್ತು. 300-350 ಕೋಟಿ ಕ್ಯಾಶನ್ನು 100 ವರ್ಷದಿಂದ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋಕ್ಕೆ 500 ರೂಪಾಯಿ ನೋಟ್ನ ಬಿಫೋರ್ ಫ್ರೀಡಮ್ಮೇ ಪ್ರಿಂಟ್ ಮಾಡಿ ಕೊಟ್ಬಿಡ್ತಿದ್ರ? ಯಾವನಿಗೆ ಇಂಥ ಬುರ್ಡೆ ಬಿಡ್ತಿರ್ರಿ ದಾಸಯಂತ್ರಗಳು. ಒಳ್ಳೆ ಬುರ್ಡೆ ಇದು. ಅದರಲ್ಲೂ ನೋಟ್ ಬ್ಯಾನ್ ಆಗಿದೆ. ಮತ್ತೆ ಇಲ್ಲ, ಇದು 500 ರೂಪಾಯಿ. ಅದೇ 500 ರೂಪಾಯಿ ಸರ್. 500 ರೂಪಾಯಿದಲ್ಲಿ ಬ್ಯಾನ್ ಆಯಿತು.
ಅದು ಹೊಸದ ಬೇರೆನೆ ಕೊಟ್ರಲ್ಲ ಸರ್, ಮೊದಲಿನ ನೋಟ್ ಇಲ್ಲ ಸರ್ ಈಗ. ಆಯ್ತು, ಅದನ್ನು ಆಮೇಲೆ ತಂದು ಅದೇ ಕಲೆಕ್ಟ್ ಮಾಡೋದಾಗ ಎಲ್ಲಿಂದ 100 ವರ್ಷದಿಂದ ಮಾಡ್ಬಿಡ್ತಿದ್ದಾರಂತೆ ಗಿರಾಕಿ. ಹಳೆ ನೋಟ್ ಹೋಗ್ಬಿಟ್ಟು ಹೊಸ ನೋಟ್ ಬಂದಿದೆ 500 ರೂಪಾಯಿ. ಹೌದು. ಅದು ಬಂದಾದ್ಮೇಲೆ ಕಲೆಕ್ಟ್ ಮಾಡಿರೋದು ಇದು. ಹೌದು. 100 ವರ್ಷಕ್ಕೋದಕ್ಕೂ ಏನು ಸುಮ್ಮನೆ ಈ ಥರದ್ದೇ ಬುರ್ಡ ಆಗೋಯ್ತು. ಎಸ್. ಇನ್ನು ಕೇರಳದ ತ್ರಿಶೂರ್ನಲ್ಲಿ ಶ್ರೀರಾಮನ ಉತ್ಸವಕ್ಕೆ ಇವತ್ತು ಒಂದು ಆನೆಯನ್ನ ಕರೆತಂದಿದ್ರು. ಸಿಟ್ಟಿಗೆತ್ತು ದಾಂಧಲೆ ಮಾಡಿತು. ಪಾರ್ಥಸಾರಥಿ ಹೆಸರಿನ ಆನೆಯ ಕೋಪತಾಪಕ್ಕೆ 2 ಕಾರು, ಒಂದು ಟಿಟಿ ವಾಹನ ಎಲ್ಲ ಧ್ವಂಸ ಆಗೋಯ್ತು. ಸ್ಥಳೀಯರೆಲ್ಲ ಕಲ್ ತೂರಾಟ ಮಾಡಿ ಮತ್ತಷ್ಟು ರೊಚ್ಚಿಗೆ ಎಬ್ಸಕ್ ನೋಡಿದ್ರು. ಪಾಪದ ಇನ್ನೊಂದಿಷ್ಟು ರೊಚ್ಚಿಗೆ ಎದ್ದಿತ್ತು. ಕಡೆಗೆ ಆನೆ ಪಡೆಯನ್ನ ಸ್ಥಳಕ್ಕೆ ಕರೆಸಿದ್ರು, ಕಾರ್ಯಾಚರಣೆ ಮಾಡಿದ್ರು. 1.5 ಗಂಟೆ ಬಳಿಕ ಆನೆ ಶಾಂತಗೊಳ್ತು. ಅದಕ್ಕೆ ಏನು ಇರಿಟೇಟ್ ಆಗಿದೆಯೋ ಗೊತ್ತಿಲ್ಲ. ಹೌದು, ಅದಕ್ಕೇನೋ ಇರಿಟೇಟ್ ಆಗಿದೆ ಸರ್, ಡೆಫಿನೆಟ್. ಅಥವಾ ಅದು ಯಾವ ಆರೋಗ್ಯದ ವಿಚಾರ, ದೈಹಿಕವಾಗಿ ಅದು ಯಾವ ಪರಿಸ್ಥಿತಿಲಿತ್ತೋ ಗೊತ್ತಿಲ್ಲ. ಅದಕ್ಕೋಗಿ ಮೊದಲೇ ಅದು ಇರಿಟೇಟ್ ಆಗಿರೋದಕ್ಕೆ ನೀವು ಕಲ್ಲು ಹೊಡೆದ್ರೆ ಅದೇ ನಾಯಿನ ಹೆದರ್ಕೊಂಡು ಓಡೋಗೋಕ್ಕೆ ವಾಪಸ್ ತಿರುಗಿ ಬಿದ್ದಿ ನಾಯಿಗೆ ಕಲ್ಲು ಹೊಡೆದ್ರು ಹಿಂಗೆ ಹೊಡ್ತಾರೆ, ನಾಯಿ ತಿರ್ಕೊಂಡು ಹೊಡ್ತು ಅನ್ನೋಕ್ಕೆ ಅದೇ ನಾಯಿನ. ಕಾಮನ್ ಸೆನ್ಸ್ ಬೇಡವಾ? ಯಾವ ಪ್ರಾಣಿನ ಅಂಥ ಪ್ರಾಣಿನ ಕರ್ಕೊಂಬಂದು ನಾವು ಮನುಷ್ಯರ ಮಧ್ಯೆ ಇಟ್ಕೊಂಡಾಗ ಇದು ಈ ಥರ ಆಗಬೇಕು, ಅನುಭವಿಸ್ಬೇಕು ಅನ್ನೋದನ್ನು. ಚೆನ್ನಾಗಿದೆ ಇದು. ರಾಜ್ಯ ಸರ್ಕಾರ ಅಂಗನವಾಡಿಗಳ ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತೇಳಿ ಅದಕ್ಕೇನೋ ಕರೆಂಟನ್ನು ಕಟ್ ಮಾಡಿಬಿಟ್ಟಿದ್ರು ತುಮಕೂರು 270ರಲ್ಲಿ. ಸರಿ, ಪಬ್ಲಿಕ್ ಟಿ ವಿಲಿ ಬೆಳಗ್ಗೆಯಿಂದ ವರದಿಗಳನ್ನು ಸ್ಟಾರ್ಟ್ ಮಾಡಿದ್ರು ನಮ್ಮವ್ರು. ಇದು ಏನು ಲೆಕ್ಕಾಚಾರ ಅಂತ ನಾನು ಕೇಳಿದೆ, ಏನರಪ್ಪ ಇದು ಕತೆ ಅಂತ. ಅವ್ರು ಹೇಳಿದ್ದು ಬೆಳಕೇನು ಬೇಕಾಗಲಿಕ್ಕಿಲ್ಲ ಅಂಗನವಾಡಿಗಳಿಗೆ, ಬಿಕಾಸ್ ಡೇ ಟೈಮಲ್ಲಿ ನಡೆಯುತ್ತೆ. ಅದರಲ್ಲಿ ಮೂಲತಃ ಪವರ್ ಬೇಕಾಗಿರೋದು ಆ ಮಕ್ಕಳಿಗೆ ಅಡುಗೆ ಮಾಡೋಕ್ಕೆ ಒಂದು ಮಿಕ್ಸರ್ ಹಾಕ್ಕೊಳ್ಳೋಕ್ಕೂ ಆಗ್ತಿಲ್ಲ ಅವ್ರ ಕೈಯಲ್ಲಿ. ಹೌದು ಸರ್, ಅದು ಪ್ರಾಬ್ಲಮ್ ಆಗ್ತಿರೋದು ಅಂತಂದರು. ಇಂಧನ ಮಂತ್ರಿಗಳನ್ನು ಕೇಳಿದ್ರೆ ಈಗ ಅವರು ಇಲ್ಲ ಪ್ರಪೋಸಲ್ ಬಂದರೆ ಏನಾದ್ರು ಮಾಡಬಹುದು ಅಂತ ಅವ್ರು ಅಂತಿದ್ದಾರೆ. ಸರಿ, ಮಹಿಳಾ ಇದು ಮಕ್ಕಳ ಕಲ್ಯಾಣ ಇವ್ರ ಮಂತ್ರಿಗಳೀಗ ಏನೋ ಮಾಡೋಣ ಅಂದಿದ್ದಾರೆ. ಈಗ ಏನಾದ್ರು ಮಾಡ್ರಿ, ಯಾರ್ಯಾರಿಗೋ ಏನೇನೋ ಪುಕ್ಕಟೆ ಕೊಡ್ತೀರಿ. ಅಲ್ಲ, ಅದು ಇಷ್ಟು 270 ಅಂಗನವಾಡಿದು 18 ಲಕ್ಷ ರೂಪಾಯಿ ಬಾಕಿ ಇತ್ತಂತೆ ಸರ್, ಅಷ್ಟೇ. ಅದೊಂದು. ಎರಡನೇದು ಏನೋ ಒಂದು ಯೂನಿಟ್ ಫಿಕ್ಸ್ ಮಾಡಿ, 100 ಯೂನಿಟ್ 125 ಯೂನಿಟ್ ಅಂತಾನೆ ಒಂದು ಫಿಕ್ಸ್ ಮಾಡಿ, ಎಲ್ಲದಕ್ಕೂ ಫ್ರೀ ಕೊಡ್ತಾರೆ, ಫಿಕ್ಸ್ ಮಾಡಿ ಕೊಡಿ ಅದನ್ನು. ಅದೇನು ದೊಡ್ಡ ಇದಲ್ಲ ಅದು ನಿಮಗೆ. ಆಮೇಲೆ ದುಡ್ಡಿದೆ ನಮ್ಮ ಹತ್ರ ಸರ್ಕಾರದಲ್ಲಿ, ಏನಕ್ಕೆ ಕೊರತೆ ಇದೆ? 18 ಲಕ್ಷನೂ ದೊಡ್ಡದಾಗೋ ರೀತಿಯಲ್ಲ. ಬಹಳ ಅವಮಾನಪ್ಪ. ಇನ್ನು ಇಡೀ ದೇಶವನ್ನೇ ತಲ್ಲಣಗೊಳಿಸಿದಂಥ ದೆಹಲಿ ನಿರ್ಭಯಾ ಪ್ರಕರಣಕ್ಕೆ ಇವತ್ತು 11 ವರ್ಷ ಆಗೋಗಿದೆ. ಈ ಅವಧಿಯಲ್ಲಿ ದೇಶದಲ್ಲಿ ಪರಿಸ್ಥಿತಿ ಏನು ಬದಲಾದಂಗಿಲ್ಲ. ಅವರ ತಂದೆ ತಾಯಿ ಕಣ್ಣೀರಿಟ್ಟಿದ್ದಾರೆ, ಅದೇ ನಿರ್ಭಯ ಅವರ ತಂದೆ ತಾಯಿ. ಈ ನೊಂದ ಜೀವಗಳ ಆರೋಪಕ್ಕೆ ಪೂರಕವಾಗಿ ರೇಪ್ನ ಅಂಕಿಅಂಶಗಳು 11 ವರ್ಷದಲ್ಲಿ 3,58,149 ಕೇಸ್ಗಳು ದಾಖಲಾಗಿರೋದು. 1971ರಲ್ಲಿ ಇವತ್ತು ನಾವು ಭಾರತ ಪಾಕಿಸ್ತಾನವನ್ನು ಸೋಲಿಸಿದ್ದಂಥ ದಿನ. 52 ವರ್ಷ ಆಗಿದೆ. ಪ್ರಧಾನಿ ಮೋದಿ ಟ್ವೀಟ್ ಮಾಡಿದ್ದಾರೆ, ಯೋಧರ ತ್ಯಾಗಗಳನ್ನೆಲ್ಲ ಸ್ಮರಿಸಿದ್ದಾರೆ. ಇಲ್ಲಿ ನಮ್ಮಲ್ಲೂ ಮುಖ್ಯಮಂತ್ರಿಗಳು ಹುತಾತ್ಮ ಯೋಧರಿಗೆ ನಮನ ಸಲ್ಲಿಸಿದ್ದಾರೆ. ಮಡಿಕೇರಿಯಲ್ಲೂ ವಿಜಯ್ ದಿವಸವನ್ನೆಲ್ಲ ಆಚರಿಸಿದ್ದಾರೆ. ಆ ದಿನ ಪಶ್ಚಿಮ ಪಾಕಿಸ್ತಾನ ಪೂರ್ವ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿತ್ತು ಜನರಲ್ ಯಾಹ್ಯಾ ಖಾನ್ ಮತ್ತು ಜುಲ್ಫಿಕರ್ ಅಲಿ ಭುಟ್ಟೋ ಇದ್ದಿದ್ದು. ಆ ಕಾಲದಲ್ಲಿ ಪೂರ್ವ ಪಾಕಿಸ್ತಾನದಲ್ಲಿ ಇದ್ದಂತಹ ಶೇಖ್ ಹಸೀನಾ ಇದ್ದದ್ದು ಪಕ್ಷ ಹೆಚ್ಚು ಸ್ಥಾನಗಳನ್ನು ಪಡ್ಕೋತು. 200,000ಕ್ಕೂ ಹೆಚ್ಚು ಪೂರ್ವ ಪಾಕಿಸ್ತಾನದ ಬಾಂಗ್ಲಾದೇಶೀಯರು ಸತ್ತಿದ್ರು. ಈಗ ಆ ಪಾಕಿಸ್ತಾನ ಕಾಶ್ಮೀರದಲ್ಲಿ ನರಮೇಧ ವಿಚಾರ ಎಲ್ಲ ಮಾತಾಡ್ತಾರೆ. ಅವರನ್ನು ಹುಳುಗಳ ಥರ ಸಾಯಿಸಿದ್ರು. ಅವತ್ತು ಭಾರತ ಒಳಗೆ ಹೋಗದೇ ಇದ್ದಿದ್ರೆ ಮುಗಿಸೇ ಬಿಡ್ತಿದ್ರು.